ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಥರ್ಸ್ಡೇ. ತುಂಬ ಕೆಲಸಗಳಿದ್ದಾವೆ. ಏನೇನು ಮಾಡ್ತೀನಿ ಏನೇನು ಮಾಡಲ್ಲ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ನಾನು ಇಲ್ಲಿರೋ ಬೆಡ್ಶೀಟ್ಗಳನ್ನೆಲ್ಲ ಎತ್ತಿ ಮೇಲೆ ಹಾಕಬೇಕು. ಮೇಲೆ ಹಾಕಿದ್ಮೇಲೆ ಫ್ರೆಶ್ ಅಪ್. ಓಕೆ ಗೈಸ್, ಜಸ್ಟ್ ಇವಾಗ ಸ್ನಾನ ಆಯಿತು. ಸೊ ಈಗ ಆದಮೇಲೆ ಇವತ್ತು ನಾವು ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಯಾರ್ಯಾರು ಹೋಗ್ತೀವಿ ಅನ್ನೋದೆಲ್ಲ ಈ ಬ್ಲಾಗಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಫಸ್ಟು ಈ ಮನೆ ಕ್ಲೀನ್ ಮಾಡಬೇಕು. ಆಮೇಲೆ ಮನೆ ಕ್ಲೀನ್ ಮಾಡಬೇಕು. ಸೊ ಮನೆ ಕ್ಲೀನ್ ಆದಮೇಲೆ ನಮ್ಮ ದೇವ್ರ ಮನೆ ಹೀಗಿದೆ. ಸೊ ಇದನ್ನ ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡಿ ಆದಮೇಲೆ ಇದೆಲ್ಲದಕ್ಕಿಂತ ಮುಂಚೆ ಫಸ್ಟ್ ಆಫೀಸ್ ಕ್ಲೀನ್ ಮಾಡೋಣ ಅಂತ. ಸೊ ಕ್ಲೀನ್ ಮಾಡೋಣ ಇವಾಗ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತು ಬೇಗ ಬೇಗ ಮನೆಗೆ ಹೋಗಬೇಕು. ನಾನು ಆಫೀಸ್ಗೆ ಹೋಗಿದ ತಕ್ಷಣ ಫಸ್ಟು ಆಚೆ ಕಡೆ ನೀರು ಹಾಕ್ಬಿಡ್ತೀನಿ. ಸೊ ಅದು ನೀರೆಲ್ಲ ಸ್ವಲ್ಪ ಹೋಗೋ ಅಷ್ಟರಲ್ಲಿ, ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ರಂಗೋಲಿ ಲಾಸ್ಟಲ್ಲಿ ಆಗ್ಬೋದು ಅಂತ. ಇದು ನನ್ನ ಡೈಲಿ ಕ್ಲೀನಿಂಗ್ ಆಫೀಸ್. ಡೈಲಿ ಮಾರ್ನಿಂಗ್ ಬರ್ತೀನಿ, ಒಂದು 10 ಮಿನಿಟ್ಸ್ ಆರ್ 20 ಮಿನಿಟ್ಸ್ ಕ್ಲೀನ್ ಮಾಡ್ತೀನಿ, ಹೋಗ್ತೀನಿ. ಸೊ ಲೆಟ್ಸ್ ಗೋ. ಆಯಿತು, ಇದೆಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದೆ, ಪನ್ನೀರ್ ಪಲಾವ್. ಸೊ ಈ ರೀತಿ. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಒಬ್ಬಳೇ ಹೋಗ್ತಾಯಿಲ್ಲ, ನನ್ನ ಜೊತೆ ಇನ್ನೊಬ್ರು ಹೋಗ್ತಾಯಿದ್ದಾರೆ. ಯಾರು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಮನೆಯೆಲ್ಲ ನೀಟಾಗಿ ಕ್ಲೀನಾಗಿದೆ ಆ್ಯಂಡ್ ಪೂಜೆ ಸಹ ಆಗಿದೆ ನೋಡಿ. ನನ್ನ ಜೊತೆ ಬರ್ತಾ ಇರೋದು ಇಟ್ಸ್ ಚಂದನ ಬೈ BK. ಫೈನಲಿ ಇಸ್ಕಾನ್ ಟೆಂಪಲ್ ರೀಚ್ ಆಗಿಬಿಟ್ಟು ಬಂದೇ ಬಿಟ್ವಿ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಇಸ್ಕಾನಲ್ಲಿ 3 ದೇವ್ರನ್ನ ನೋಡ್ಬೋದು. ಫಸ್ಟ್ ನರಸಿಂಹ ಸ್ವಾಮಿ ದೇವರು, ಸೆಕೆಂಡು ಶ್ರೀನಿವಾಸ ಗೋವಿಂದ ದೇವ್ರನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಥರ್ಡ್ ದ ಬ್ಯೂಟಿ ಆಫ್ ರಾಧಾಕೃಷ್ಣ. ನನಗೆ ಏನು ಈ ಒಂದು ಆರ್ಟ್ ಮಾಡಿದಾರ ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಇಲ್ಲಿ ಹುಟ್ಟಿದಾಗಿಂದ ಇಲ್ಲಿದೆ ನೋಡು. ಹುಟ್ಟಿದಾಗಿಂದ ನಾವೇನೇನು ಮಾಡ್ತೀವಿ, ಹೆಂಗೆ ಬೆಳಿತೀವಿ ಅನ್ನೋದೆಲ್ಲ ಹಿಂಗಾಗಿ ಕೊನೆಗೆ ಸತ್ತೋಗಿ ಹಿಂಗಾಗಿ ಇದೇ ಉಳಿಯೋದು ಲಾಸ್ಟ್. ಇಷ್ಟು ಜೀವನದಲ್ಲಿ ಇಷ್ಟೇ ಜೀವನ. ಚೆನ್ನಾಗಿತ್ತಾ? ಸ್ಕೂಲಲ್ಲಿ ಕೊಡ್ತಾಯಿದ್ದಲ್ಲ ಅದಕ್ಕೆ ಕೂಲಾಗಿದೆಲ್ಲ.
ಇಸ್ಕಾನಲ್ಲಿ ಎಷ್ಟು ಮೈಂಡ್ ಫ್ರೆಶ್ ಆಗುತ್ತೆ ಅಂದರೆ ಲೈಕ್ ಓ ಮೈ ಗಾಡ್ ಎಷ್ಟು ಪೀಸ್. ಅಟ್ಲೀಸ್ಟ್ ವಾರಕ್ಕೊಂದ್ಸಲನಾದರೂ ಹೋಗ್ಬೇಕನ್ಸುತ್ತೆ. ಫೈನಲಿ ದರ್ಶನ ಹೋಗ್ತಾ ಇದ್ದೀವಿ ಮನೆಗೆ. ಚೆನ್ನಾಗಿತ್ತಾ ಚಂದನ? ಹೆಂಗಿತ್ತು? ಸೆಕೆಂಡ್ ಟೈಮ್ ಅಲ್ಲ? ಅಜ್ಜಿ ಬಾಕ್ಸ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು, ಹಂಗೆ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ವಿ ಆಫೀಸ್ಗೆ. ಯಾವ ಕಡೆ ಇದೆಯೇ? ಇವತ್ತು ನಾವು ಇಸ್ಕಾನ್ ಟೆಂಪಲ್ ಹೋಗಿದ್ವಿ. ಅಲ್ಲಿಂದ ಇವ್ರ ಮನೆಗೆ ಹೋಗಿ ಇವಾಗ ಮೆಜೆಸ್ಟಿಕ್ ಹೋಗ್ತಿದ್ದೀವಿ. ನಾನು ನಮ್ಮ ಮನೆಗೆ ಹೋಗ್ತೀನಿ. ಕಂಪ್ಯೂಟರ್ ಕ್ಲಾಸ್ ಲೇಟಾಗಿ ಹೋಗ್ಬಿಟ್ಟಿದ್ದೆ, 1/2 ಅವರು ಕಂಪ್ಯೂಟರ್ ಕ್ಲಾಸ್ಗೆ. ಸೊ ಮತ್ತು ಗೈಸ್ 1/2 ಅವರ್ ಲೇಟ್ ಆಗೋಯಿತು. ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಬರೋಕ್ಕೆ 1/2 ಅವರ್ ಆಗಿದೆ. ಸೊ 2 o'clock ಇತ್ತು, ಈಗ 2:30 ಆಗಿದೆ. ಸೊ ನೋಡೋಣ, ಬರೆಯಲ್ಲ, ಕಂಪ್ಯೂಟರ್ ಅಟೆಂಡ್ ಮಾಡೋಣ. ಏನಕ್ಕ ನೀನು ಯಾವಾಗಲೂ ಇದೆ ಮಾಡ ಇದನ್ನ ಯೂಟ್ಯೂಬಲ್ಲ ನೆಗಡಿ ಆಗಿಬಿಟ್ಟಿದೆ ಸಿಕ್ಕಾಬಟ್ಟೆ. ಮ್ಯಾಮ್ ಅಂತಿದ್ದಾರೆ, ಇಲ್ಲಿದ್ದಾರೆ. ಈ ಗಣೇಶ್ ಸುಮ್ಮನೆ ಇರಲ್ಲ, ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾನೆ. ಪಾನಿಪುರಿ ತಿನ್ನಕ್ಕೆ ಹೋಗಿದ್ದೀವಿ. ಇವಾಗೆ ನೆಗಡಿ ಆಗಿಬಿಟ್ಟಿದೆ, ಅವಾಗಿಂದ ಹೊಡ್ಸ್ಕೊತಾನೆ ಇದ್ದಾರೆ. ಈ ಪುರಿ ತಿನ್ನಕ್ಕೆ ಬಂದಿದ್ದೀವಿ, ಪಾನಿಪುರಿ. ಜನ ಇದ್ದಾರೆ, ಜನ ಬಿಡಲ್ಲ, ವೆಯ್ಟ್ ಮಾಡ್ತಾ ಇದ್ದಾರೆ, ವೆಯ್ಟ್. ಹ್ಞೂ, ಬ್ಯುಸಿ, ಫುಲ್ಲು ಬ್ಯುಸಿ. ಫೇಮಸ್ ಆಗಿಬಿಡ್ತಾರೆ ಎಲ್ಲ ಹುಡುಗಿ, ನಂಬರ್ ಕೇಳ್ತಾರಂತ ಭಯ. ನಾನು ಸಿಗ್ಬಿಟ್ಟೆ ವಾಕಿಂಗ್ ಇವಾಗ. ಬರಲ್ಲ ನನಗೆ. ನೋಡಿ ಏನು ಹೇಳ್ತಿದ್ದಾರೆ, ನಾನು ವೀಡಿಯೋ ಕಷ್ಟಪಟ್ಟು ಮಾಡಿದ್ದೀನಿ, ವೀಡಿಯೋ ಆಗಬಾರ್ದಂತೆ. ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ 6 ಗಂಟೆ ಆಗೋಗ್ಬಿಟ್ಟಿತ್ತು. ಮನೆಗೆ ಹೋಗಿದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಆಗಿದ ತಕ್ಷಣ ದೇವಸ್ಥಾನಕ್ಕೆ ಹೋದ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ? ಬಾಬಾ ದೇವಸ್ಥಾನಕ್ಕೆ ಹೋಗೋಣ. ಲೆಟ್ಸ್ ಗೋ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿನೂ ಸಿಕ್ಕಿದ್ರು, ಸೊ ಅವ್ರನ್ನೂ ಕರ್ಕೊಂಡು ಹೋಗ್ತಿದ್ವಿ. ನಾನು ಈ ಸಾಯಿಬಾಬಾ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹೋಗ್ತೀನಿ. ಮೇಯ್ನ್ ರೀಸನ್ ನಾನು ಈ ಜಾಗಕ್ಕೆ ಹೋಗೋಣ ಅಂತ. ಸೊ ನನಗೆ ಇದು ಪೀಸ್ಫುಲ್ ಜಾಗ. ಇಲ್ಲೇನಿದ್ದಾರೆ ಈ ಸಾಯಿಬಾಬಾ, ಅವ್ರ ಕಾಲಿಗೆ ಬಿದ್ದುಬಿಟ್ಟು ಆಶೀರ್ವಾದ ತಗೊಬಿಟ್ರೆ ಫುಲ್ ವ್ಯಾಲ್ಯೂಸ್ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ, ಜಗಳ ಆಗ್ತಿದ್ದಾರೆ. ಒಂದೇ ಸಲನೇ ಹೋಗಿದ್ದು. ನಾನೆಲ್ಲ ಬಂದು ಇವನ ಹತ್ರನೇ ಕೊಟ್ಟಿದ್ದು. ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಜೊತೆ, ಇಬ್ರು ಹೋಗ್ಬಿಟ್ಟು ಬರ್ತೀವಿ. ಬಾರೆ ಹೋಗೋಣ, ಬಾರೆ. ನಾನು ಜೊತೆ ತಗೊಳಕ್ಕಂತ ಬಂದಾಗ ಇರೋದೇ ಇಲ್ಲ ಅಲ್ವಾ. ಏನು ಪ್ರಾಬ್ಲಮ್ ಅಂದರೆ ಶಾಪಿಂಗ್ ಯಾವಾಗ ಹೋದ್ರೂ ನಮಗೆ ಕಲೆಕ್ಷನ್ಸೇ ಇರಲ್ಲ, ಅದೇ ಪ್ರಾಬ್ಲಮ್. ಆಮೇಲೆ ನಮ್ಮ ಅಕ್ಕ ಒಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ಲು ಆ್ಯಂಡ್ ಒಂದು ಶೂ ತಗೊಂಡು ಫುಲ್ ಮಲ್ಲೇಶ್ವರಂ ಒಂದು ಸುತ್ತ ಹಾಕ್ಕೊಂಡು ಹಂಗೆ ನಾವು ರಾಘವೇಂದ್ರ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ದೇವಸ್ಥಾನ ಸುತ್ತ ದೀಪ ಹಚ್ಚಿದ್ದಾರೆ, ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೀವೇ.
ಆಮೇಲೆ ಪ್ರಸಾದ ಕೊಟ್ಟರು, ತಿನ್ಕೊಂಡು ಬಂದ್ವಿ. ಸೊ ಗೈಸ್, ಜಸ್ಟ್ ಇವಾಗ ಬಂದಿದ್ವಿ, ಇವಾಗ ಮಾರ್ನಿಂಗಿಂದ ಫುಲ್ ಆಫ್ ಬರೀ ಕೆಲಸ ಅಂತಲೇ ಇತ್ತು. ಸೊ ನಾನು ಇದೊಂದು ಟಾಪ್ ತೊಗೊಬಂದಿದ್ದೀನಿ, ನೋಡ್ಬೇಕು ಹೇಗಿದೆ ಅಂತ. ಲೆಟ್ಸ್ ಸಿ. ಅದೊಂದು ಈಗ ಮಲ್ಲೇಶ್ವರಂಗೆ ಹೋಗಿದ್ವಲ್ಲ, ಅದೊಂದು ಟಾಪ್ ತೊಗೊಬಂದ್ವಿ. ಆ್ಯಂಡ್ ಇದೊಂದು ಶೂ ತಂದ್ವಿ. ನೋಡಿ, ನನ್ನ ಶೂ ಚೆನ್ನಾಗಿದೆಯಲ್ಲ, ನೈಸ್ ಶೂ. ಇಷ್ಟೆಲ್ಲ ಆದಮೇಲೆ ಪಾರ್ಲರ್ಗೆ ಹೋಗಿದ್ವಿ, ಐಬ್ರೋ ಮಾಡಿಸ್ಕೊಬರೋಣ ಅಂತ. ಐಬ್ರೋ ಮಾಡಿಸ್ಕೊಬಂದ್ವಿ. ನೋಡಿ ಯಾಕೆ ಹೇಗೆ ಕಾಣ್ತದೆ ಅಂತ. ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಬಿಗ್ ಬಾಸ್ ಏನಕ್ಕೆ ಇವತ್ತು ಇಷ್ಟೊಂದು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ನೀವು ಅನ್ಕೋಬೋದು. ಇವತ್ತು ಥರ್ಸ್ಡೇ, ಟೈಮ್ ಇತ್ತು ಅಂದ್ಬಿಟ್ಟು ನಾನು ಇಸ್ಕಾನ್ಗೆ ಹೋಗಿದ್ದು. ಇವತ್ತು ಥರ್ಸ್ಡೇ ಆಗಿರೋದ್ರೆ ನಾನು ಪ್ರತಿ ವಾರ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ. ಸೊ ಟೈಮ್ ಇತ್ತು ಅಂದ್ಬಿಟ್ಟು ರಾಯರ ದೇವಸ್ಥಾನಕ್ಕೆ ಹೋಗಿದ್ದು. ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈಗ ನಾನು ಡಿನ್ನರ್ ಒಂದು ಬನಾನ ತಿಂತಾಯಿದ್ದೀನಿ ಅಷ್ಟೇ. ಸೊ ಯಾಕಂದರೆ ಬೆಳಗ್ಗೆ ಪ್ರಸಾದ ಎಲ್ಲ ತಿಂದು ಹೊಟ್ಟೆ ಫುಲ್ಲಾಗಿದೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.